ನಮಸ್ಕಾರ. ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥನ ಬಗ್ಗೆ ನಿಮಗೆಷ್ಟು ಗೊತ್ತು? ಇಲ್ಲಿದೆ 11 ವಿಸ್ಮಯಕಾರಿ ಸಂಗತಿ, ಸಾಕಷ್ಟು ರಹಸ್ಯಗಳು ಇಲ್ಲಿ ಅಡಗಿರುವಂಥದ್ದು. ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಿವ ಭಕ್ತರು ಭೇಟಿ ನೀಡುವಂಥ ದೇಗುಲ ಅಂತಂದರೆ ಅದು ಧರ್ಮಸ್ಥಳ. ಶಿವನನ್ನು ಆರಾಧಿಸುವ ಈ ಪವಿತ್ರ ಸ್ಥಳದಲ್ಲಿ ಪರಶಿವನೇ ನೆಲೆಸಿದ್ದಾನೆ. ಧರ್ಮಸ್ಥಳ ಮಂಜುನಾಥನ ದರ್ಶನ ಪಡೆದ್ರೆ ಜೀವನದಲ್ಲಿ ಧನಾತ್ಮಕ ಶಕ್ತಿ ಪ್ರಾಪ್ತಿಯಾಗತ್ತೆ. ಮುಂದಿನ ಜೀವನದಲ್ಲಿ ಸಕಾರಾತ್ಮಕ ಅಂಶಗಳೇ ಇರುತ್ತೆ, ತೊಂದರೆಗಳೆಲ್ಲ ನಿವಾರಣೆ ಆಗತ್ತೆ ಅನ್ನುವಂಥದ್ದು ಭಕ್ತರ ನಂಬಿಕೆ. ಧರ್ಮಸ್ಥಳ ಅಂತಂದರೆ ಧರ್ಮವು ನೆಲೆಸಿರುವ ಸ್ಥಳ ಅನ್ನೋದು ಭಕ್ತರಿಗಿರುವಂಥ ಒಂದು ನಂಬಿಕೆ. ಶಿವನನ್ನ ಅತ್ಯಂತ ಧಾರ್ಮಿಕವಾಗಿ ಪೂಜಿಸುವಂಥ ಸ್ಥಳ ಇದಾಗಿತ್ತು. ರಾಜ್ಯದ ಅತ್ಯಂತ ಪುರಾತನ ದೇವಾಲಯದಲ್ಲೂ ಇದು ಒಂದು. ಜೈನ ಬಂಟ ಸಮುದಾಯ ಈ ದೇಗುಲವನ್ನ ಆರಂಭಿಸಿದ್ದು. ಈಗ ಹೆಗ್ಗಡೆ ಅವರ ಕುಟುಂಬ ಈ ಒಂದು ದೇವಸ್ಥಾನವನ್ನ ನಿರ್ವಹಿಸ್ತಾ ಇದೆ. ವೈಷ್ಣವ ಪೂಜಾರಿಗಳು ಶಿವನನ್ನ ಇಲ್ಲಿ ಪೂಜಿಸೋದ್ರಿಂದ ಇದು ಶಿವನ ಅಚ್ಚುಮೆಚ್ಚಿನ ಸ್ಥಳ ಅನ್ನೋದು ಭಕ್ತರ ನಂಬಿಕೆ. ಧರ್ಮಸ್ಥಳ ದೇಗುಲವನ್ನ 800 ವರ್ಷಗಳ ಹಿಂದೆ ನಿರ್ಮಿಸಲಾಗಿತ್ತು. ಧರ್ಮಸ್ಥಳ ಮಂಜುನಾಥನ ದೇಗುಲದ ಕುರಿತು ಕೆಲವು ವಿಷಯಗಳನ್ನು ಭಕ್ತರು ತಿಳಿದುಕೊಳ್ಳಲೇಬೇಕು. ಅದನ್ನು ನಾವು ಹೇಳ್ತೀವಿ. ಹೌದು, ಧರ್ಮಸ್ಥಳ ದೇಗುಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಇದನ್ನ ಶ್ರೀ ಮಂಜುನಾಥನ ಆವಾಸ ಸ್ಥಾನ ಅಂತ ಕೂಡ ಕರೀತಾರೆ. ಈ ಪವಿತ್ರ ದೇಗುಲ ನೇತ್ರಾವತಿ ನದಿ ದಂಡೆಯಲ್ಲಿರುವಂಥದ್ದು. ಇದು ಶಿವನ ಅಚ್ಚುಮೆಚ್ಚಿನ ಸ್ಥಳಗಳಲ್ಲಿ ಒಂದು. ಸ್ನೇಹಿತರೆ, ಅಷ್ಟು ಮಾತ್ರ ಅಲ್ಲ, ಶಿವಭಕ್ತರ ನೆಚ್ಚಿನ ಸ್ಥಳ ಕೂಡ ಹೌದು. ಇಲ್ಲಿಗೆ ಭೇಟಿ ನೀಡಿದಂಥ ಇಲ್ಲಿಗೆ ಭೇಟಿ ನೀಡದ ಜನರೇ ಇಲ್ಲ. ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಈ ಧರ್ಮಸ್ಥಳದ ಮಂಜುನಾಥನನ್ನು ನೋಡುವಂಥ ಆಸೆ ಪ್ರತಿಯೊಬ್ಬರಲ್ಲೂ ಕೂಡ ಇದ್ದೇ ಇರುತ್ತೆ. ಪ್ರತಿ ವರ್ಷ ಬಂದೇ ಬರ್ತಾರೆ ಧರ್ಮಸ್ಥಳಕ್ಕೆ. ಇನ್ನು ದೇವಾಲಯದ ಬಗ್ಗೆ ಒಂದು ವಿಶೇಷ ಸಂಗತಿ ಅಂತಂದರೆ ಅದರ ಧಾರ್ಮಿಕ ಸಹಿಷ್ಣುತೆ ಹಾಗೆ ಪೂಜಾ ವಿಧಾನಗಳಿಂದ. ಇದು ಭೂಮಿಯ ಮೇಲಿನ ಅಪರೂಪದ ಶಿವ ದೇವಾಲಯವಾಗಿದ್ದು ಅಲ್ಲಿ ವೈಷ್ಣವ ಪುರೋಹಿತರು ದೈನಂದಿನ ಪೂಜೆಯನ್ನು ನೋಡ್ಕೊಳ್ತಾರೆ. ಮತ್ತೊಂದು ದೇವಾಲಯದ ಆಡಳಿತಗಾರರಾಗಿ ಕಾರ್ಯನಿರ್ವಹಿಸುವ ಜೈನರು ದೇವಾಲಯದ ಆಡಳಿತವನ್ನ ನೋಡ್ಕೊಳ್ತಾರೆ. ಈಗ ಒಂದಷ್ಟು ದಿನಗಳಿಂದ ಚರ್ಚೆಯಾಗಿತ್ತು, ಇಲ್ಲಿ ಇರುವಂಥದ್ದು ಶಿವ ದೇವರು ಅಲ್ಲ, ಜೈನ ದೇವರು ಅನ್ನುವಂಥ ವಿಚಾರವಾಗಿ ಕೂಡ. ಧರ್ಮಸ್ಥಳದ ಮುಖ್ಯ ದೇಗುಲದಲ್ಲಿ ಶ್ರೀ ಮಂಜುನಾಥನನ್ನ ಶಿವನ ರೂಪದಲ್ಲಿ ಪೂಜಿಸ್ತಾರೆ. ಈ ದೇಗುಲದಲ್ಲಿ ಸ್ವಾಮಿ ಮಂಜುನಾಥನೊಂದಿಗೆ ಅಮ್ಮನವರಾಗಿರ್ಬೋದು, ಚಂದ್ರನಾಥ ಹಾಗೆ ಧರ್ಮ ದೈವಗಳನ್ನು ಆರಾಧಿಸ್ತಾರೆ. ಈ ದೇವಾಲಯಕ್ಕೆ ಕಾಲಿಡ್ತಿದ್ದಂತೆ ಅದಾವುದೋ ದೈವಿಕ ಶಕ್ತಿ ನಮ್ಮನ್ನ ಆಶೀರ್ವದಿಸಿದಂತೆ ಭಾಸವಾಗುತ್ತೆ. ಸಕಾರಾತ್ಮಕ ಭಾವಗಳು, ಶಕ್ತಿಗಳು ನಮ್ಮಲ್ಲಿ ಹರಿಯೋದಕ್ಕೆ ಶುರುವಾಗುತ್ತೆ. ಇದೇ ಈ ಕ್ಷೇತ್ರದ ಮಹಿಮೆ. ಇನ್ನು ಧರ್ಮಸ್ಥಳ ಮಂಜುನಾಥ ದೇವಾಲಯದ ಮತ್ತೊಂದು ಅದ್ಭುತ ಸಂಗತಿ ಅಂತಂದ್ರೆ ಜೈನ ಮತ್ತು ಹಿಂದೂ ಧರ್ಮದ ಸಂಯೋಜನೆ. ಧರ್ಮಸ್ಥಳದ ಆರಾಧ್ಯ ದೈವವಾದಂಥ ಮಂಜುನಾಥನ ಪಕ್ಕದಲ್ಲೇ ಜೈನ ತೀರ್ಥಂಕರರನ್ನ ಪೂಜಿಸ್ತಾರೆ. ಇದು ಭಕ್ತಿ ಮತ್ತು ಧಾರ್ಮಿಕ ಸಂಯೋಜನೆಯ ಸಾಕ್ಷಿ ರೂಪ ಕೂಡ ಹೌದು. ದೇವಾಲಯದ ಇತಿಹಾಸ ಮತ್ತು ಮೂಲದ ಬಗ್ಗೆ ಕೆಲವು ಮಾತುಗಳನ್ನು ಹೇಳೋದಾದ್ರೆ ಇದು 800 ವರ್ಷಗಳ ಹಿಂದಿನದು. ಅಣ್ಣಪ್ಪ ಅನ್ನುವಂಥ ಹೆಸರಿನ ಮಹಾನ್ ಶಕ್ತಿ ಹೊಂದಿರುವಂತಹ ಸ್ಥಳೀಯ ವ್ಯಕ್ತಿಯಿಂದ ಶಿವಲಿಂಗವನ್ನ ಧರ್ಮಸ್ಥಳಕ್ಕೆ ಕರೆತರಲಾಗುತ್ತೆ. ಕೆಲವು ಶತಮಾನಗಳ ಹಿಂದೆ ಧರ್ಮಸ್ಥಳವನ್ನ ಕಡುಮ ಅಂತ ಕೂಡ ಕರೀತಾರೆ. ಚಾಲ್ತಿಯಲ್ಲಿರುವಂತಹ ದಂತಕಥೆಯ ಪ್ರಕಾರ ಜೈನ ಧರ್ಮದ ಮುಖ್ಯಸ್ಥ ಬೀರ್ಮಣ್ಣ ಪೆರ್ಗಡೆ ಹಾಗೆ ಅವರ ಪತ್ನಿ ಅಮ್ಮು ಬಲ್ಲತಿ ಅನ್ನುವಂಥದ್ದು. ಸ್ನೇಹಿತರೆ, ಅವರು ನೆಲ್ಲಾಡಿ ಬೀಡು ಅನ್ನುವಂಥ ಮನೆಯಲ್ಲಿ ವಾಸಿಸ್ತಾ ಇದ್ರು. ಪೆರ್ಗಡೆಯವರ ಕನಸಿನಲ್ಲಿ ಧರ್ಮ ದೈವಗಳು ಕಾಣಿಸ್ಕೊಂಡ್ರು. ಹಾಗೆ ನೆಲ್ಲಾಡಿ ಬೀಡುವಿನಲ್ಲಿ ಧರ್ಮ ದೈವಗಳನ್ನು ಸ್ಥಾಪಿಸುವಂತೆ ಒಂದು ಸೂಚನೆಯನ್ನ ಕೂಡ ಕೊಡ್ತಾರೆ. ಪೆರ್ಗಡೆ ಅವರು ಅದರಂತೆ ನ್ಯಾಯ ದೇವತೆಗಳಾದಂಥ ಕಾಳರಾಹು, ಕಾಳಕಾಯಿ, ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿಯನ್ನ ಸ್ಥಾಪಿಸ್ತಾರೆ. ಪೆರ್ಗಡೆಯವರು ನ್ಯಾಯ ದೇವತೆಗಳನ್ನ ಸ್ಥಾಪಿಸಿದಂಥ ದಿನದಿಂದ ಕಡುಮ ಧರ್ಮ ಕ್ಷೇತ್ರ ಮತ್ತು 4 ಧರ್ಮ ದೈವಗಳ ವಾಸಸ್ಥಾನ ಆಗುತ್ತೆ. ಪೆರ್ಗಡೆಯವರು ಧರ್ಮ ದೈವಗಳಿಗೆ ವಿಧಿವಿಧಾನದಂತೆ ಪೂಜೆ ಮಾಡೋದಕ್ಕೆ ಬ್ರಾಹ್ಮಣ ಅರ್ಚಕರನ್ನ ಆಹ್ವಾನಿಸುವಂತ ದಿನ ಕೂಡ ಬರುತ್ತೆ. ಈ ಅರ್ಚಕರು ಸ್ಥಳೀಯ ದೈವಗಳ ಪಕ್ಕದಲ್ಲಿ ಶಿವಲಿಂಗವನ್ನ ಸ್ಥಾಪಿಸುವಂತೆ ಪೆರ್ಗಡೆಯವರಿಗೆ ವಿನಂತಿ ಮಾಡ್ಕೊಳ್ತಾರಂತೆ. ಲಿಂಗವನ್ನ ಹುಡುಕುವಾಗ
ದೈವಗಳು ಕದ್ರೆ ಮಂಜುನಾಥೇಶ್ವರ ದೇವಸ್ಥಾನದಿಂದ ಅಂದರೆ ಮಂಗಳೂರಲ್ಲಿರುವಂಥದ್ದು ಲಿಂಗವನ್ನು ತರೋದಕ್ಕೆ ಅಣ್ಣಪ್ಪ ಸ್ವಾಮಿಯನ್ನ ಕಳಿಸ್ತಾರೆ. ಹಾಗೆ ಸ್ವಲ್ಪ ಸಮಯದ ನಂತರ ಲಿಂಗದ ಸುತ್ತಲೂ ದೇವಾಲಯವನ್ನ ನಿರ್ಮಾಣ ಮಾಡ್ತಾರೆ. 16ನೇ ಶತಮಾನದಲ್ಲಿ ಅಂದಿನ ಧರ್ಮಾಧಿಕಾರಿ ಶ್ರೀ ದೇವರಾಜ ಹೆಗ್ಗಡೆ ಈ ಒಂದು ಸ್ಥಳಕ್ಕೆ ಭೇಟಿ ನೀಡೋದಕ್ಕೆ ಉಡುಪಿಯ ಶ್ರೀ ವಾದಿರಾಜ ಸ್ವಾಮಿಯನ್ನ ಆಹ್ವಾನಿಸ್ತಾರೆ. ವಾದಿರಾಜ ಸ್ವಾಮಿ ಬಂದು ವೇದ ವಿಧಿಗಳ ಪ್ರಕಾರ ಲಿಂಗವನ್ನ ಪವಿತ್ರಗೊಳಿಸಲಾಗಿಲ್ಲ ಅನ್ನುವಂಥ ಅಭಿಪ್ರಾಯವನ್ನ ಹೇಳ್ತಾರೆ. ಹೆಗ್ಗಡೆಯವರು ನಂತರ ವಾದಿರಾಜ ಸ್ವಾಮೀಜಿಯವರನ್ನು ವಿನಂತಿಸಿ ಲಿಂಗವನ್ನು ಪರಿಶೀಲಿಸುವಂತೆ ಹೇಳ್ತಾರೆ. ಹೆಗ್ಗಡೆಯವರ ಕೋರಿಕೆ ಮೇರೆಗೆ ವಾದಿರಾಜ ಸ್ವಾಮಿಯವರು ತಮ್ಮ ಯೋಗ ಶಕ್ತಿಗಳ ಮೂಲಕ ಶಿವಲಿಂಗವನ್ನು ಪವಿತ್ರಗೊಳಿಸ್ತಾರಂತೆ. ಜೊತೆಗೆ ಆ ಸ್ಥಳಕ್ಕೆ ಧರ್ಮಸ್ಥಳ ಅನ್ನುವಂಥ ಹೆಸರು ಬರುತ್ತೆ. ಇಲ್ಲಿ ದಾನ ಆಗಿರ್ಬೋದು, ಧರ್ಮವನ್ನೇ ಆರಾಧಿಸಬೇಕು ಅನ್ನುವಂಥ ಅಂದರೆ ಹೇಳಿ ಹೊರಡ್ತಾರೆ. ಅದೇ ಕಂಟಿನ್ಯೂ ಆಗಬೇಕು ಅಂತ ಅಂದಿನಿಂದ ಧರ್ಮಸ್ಥಳ ಪೆರ್ಗಡೆ ಕುಟುಂಬದ 20 ತಲೆಮಾರುಗಳಿಂದ ನಿರ್ವಹಿಸಲ್ಪಡುವಂಥ ಧರ್ಮ ಹಾಗೆ ಧಾರ್ಮಿಕ ಚಟುವಟಿಕೆಗಳಿಗೆ ಫೇಮಸ್ ಆಗಿದೆ. ಪೆರ್ಗಡೆ ಕುಟುಂಬದ ಹಿರಿಯ ಸದಸ್ಯ ಧರ್ಮಾಧಿಕಾರಿಯ ಸ್ಥಾನವನ್ನು ವಹಿಸಿಕೊಂಡು ಹೆಗ್ಗಡೆ ಅನ್ನುವಂಥ ಬಿರುದನ್ನು ಪಡಿತಾರೆ. ಈಗ ನಾವು ನೋಡ್ಬೋದು ಪ್ರಸ್ತುತ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರಾಗಿದ್ದಾರೆ. ಇಂದು ಧರ್ಮಸ್ಥಳ ಪ್ರಪಂಚದ ಅತಿ ಹೆಚ್ಚು ಶಿವಭಕ್ತರು ಭೇಟಿ ನೀಡುವಂಥ ಒಂದು ಪವಿತ್ರ ಸ್ಥಳ. ಇಲ್ಲಿಗೆ ಪ್ರತಿದಿನ ಸರಿಸುಮಾರು 10,000 ಆಗಿರ್ಬೋದು, 1,00,000 ಮಂದಿ ಭೇಟಿ ನೀಡ್ತಾರೆ. ಇಲ್ಲಿಗೆ ಭೇಟಿ ನೀಡುವಂಥ ಭಕ್ತರಿಗಾಗಿ ಬೃಹತ್ ಅಡುಗೆ ಕೋಣೆ, ಊಟದ ಕೋಣೆಯನ್ನ ನಿರ್ಮಿಸಲಾಗಿದೆ. ಇಲ್ಲಿ ಪ್ರತಿದಿನ ಅನ್ನದಾನ ನಡೆಯುತ್ತೆ. ಭೋಜನ ಕೋಣೆಯಲ್ಲಿ ಭಕ್ತರು ತಮಗೆ ತೃಪ್ತಿಯಾಗುವಷ್ಟು ಊಟ ಮಾಡಬಹುದು. ಇದು ದಕ್ಷಿಣ ಭಾರತದ ಬೃಹತ್ ಭೋಜನ ಕೋಣೆ ಅನ್ನುವಂಥ ಕೀರ್ತಿಗೆ ಕೂಡ ಪಾತ್ರ ಆಗಿದೆ. ಇಲ್ಲಿ ಪ್ರತಿದಿನ 10,000ಕ್ಕೂ ಹೆಚ್ಚು ಜನ ಊಟ ಮಾಡುವಂಥದ್ದು. ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಒಂದೇ ಬಂಡೆಯಿಂದ ಕೆತ್ತಿದಂತಹ ಬಾಹುಬಲಿಯ ಪ್ರತಿಮೆಯನ್ನ ನಾವು ಧರ್ಮಸ್ಥಳದಲ್ಲಿ ನೋಡಬಹುದು. ಇದು ಸುಮಾರು 39 ಅಡಿ ಎತ್ತರ ಇದ್ದು ಇದನ್ನ ನೋಡಿದಂಥ ಎಂಥವರು ಕೂಡ ಭಕ್ತಿ ಪರವಶರಾಗ್ತಾರೆ. ಕಾರ್ತಿಕ ಮಾಸದ ವೇಳೆ ದೇವಾಲಯದಲ್ಲಿ ಲಕ್ಷ ದೀಪೋತ್ಸವವನ್ನು ಆಯೋಜಿಸಲಾಗುತ್ತೆ. ದೇವಾಲಯದ ಆವರಣದಲ್ಲಿ 1,00,000 ಎಣ್ಣೆ ದೀಪಗಳನ್ನು ಬೆಳಗಿಸಲಾಗುತ್ತೆ. ಇದು ದೇವಾಲಯದ ಪ್ರಮುಖ ಆಚರಣೆಗಳಲ್ಲಿ ಒಂದು. ಅಷ್ಟೇ ಅಲ್ಲ, ಮಹಾಶಿವರಾತ್ರಿ ಮಸ್ತಕಾಭಿಷೇಕವನ್ನು ಕೂಡ ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ. ಇದಕ್ಕೋಸ್ಕರ ಪಾದಯಾತ್ರೆ ಮೂಲಕ ಸಾಕಷ್ಟು ಲಕ್ಷಾಂತರ ಜನರು ಬರ್ತಾರೆ. ಒಂದು ಲಕ್ಷ ದೀಪ ಆಗಿರ್ಬೋದು, ಇನ್ನೊಂದು ಶಿವರಾತ್ರಿ ನೋಡೋದಕ್ಕಂತಾನೆ ಬೇರೆ ಬೇರೆ ಮೂಲೆಯಿಂದ ಜನ ಆಗಮಿಸ್ತಾರೆ ಸ್ನೇಹಿತರೆ. ಸೊ ಹಾಗಾಗಿ ಧರ್ಮಸ್ಥಳ ಈಗ ಸಾಕಷ್ಟು ವಿಚಾರಕ್ಕೆ ಸುದ್ದಿ ಆಗ್ತಾ ಇದೆ. ಆದರೆ ಎಲ್ಲರ ನಂಬಿಕೆ ಏನಪ್ಪ ಅಂತಂದ್ರೆ ಅಥವಾ ಎಲ್ಲರ ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಹೌದು, ಏನು ಅಪರಾಧ ಆಗಿದೆಯೋ ಅಥವಾ ಏನು ಸಮಸ್ಯೆ ಆಗಿದೆಯೋ, ಏನು ನಡೆದಿದೆಯೋ ಅದೆಲ್ಲದಕ್ಕೂ ಕೂಡ ನ್ಯಾಯ ಸಿಗಬೇಕು. ಆದರೆ ದೇವರನ್ನು ಇದರ ಮಿಡ್ಲಲ್ಲಿ ತರಬೇಡಿ ಅನ್ನುವಂಥ ವಿಚಾರಗಳನ್ನು ಬಹುಶಃ ನೀವು ಕೇಳಿರಬಹುದು. ಸಾಕಷ್ಟು ಜನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸೊ ವ್ಯಕ್ತಿಗಳ ನಡುವೆ ಜಗಳ ಇರಲಿ, ದೇವರ ಮಧ್ಯದಲ್ಲಿ ಅಲ್ಲ ಅನ್ನುವಂಥದ್ದು, ಅಥವಾ ದೇವರನ್ನ ತರಬೇಡಿ, ಎಳಿಬೇಡಿ ಅನ್ನುವಂಥ ವಿಚಾರಕ್ಕೋಸ್ಕರ. ಸೊ ಈಗ ಧರ್ಮಸ್ಥಳದ ಬಗ್ಗೆ ಸಾಕಷ್ಟು ವಿಚಾರಗಳು ಬಹುಶಃ ನಿಮಗೆ ಗೊತ್ತಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಲ್ಲಿನ ವಿಸ್ಮಯಕಾರಿ ವಿಚಾರಗಳನ್ನ ನೀವು ತಿಳ್ಕೊಂಡ್ರಿ. ಸೊ ಧರ್ಮಸ್ಥಳಕ್ಕೆ ನೀವು ಕೂಡ ಭೇಟಿ ಕೊಡ್ತೀರಾ? ಸೊ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.